ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂತಹ ಪರಿಸ್ಥಿತಿ ಚುನಾವಣೆಯ ಸಂದರ್ಭದಲ್ಲಿ ಅದು 2023ರಲ್ಲಿ ಅದೇನಾಗಿತ್ತು ಅಂತಂದ್ರೆ 201 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಆದರೆ 279 ಅಂಚೆ ಮತಗಳು ತಿರಸ್ಕಾರಗೊಂಡಿತ್ತು. ಅದು ಕೋರ್ಟಿಗೆ ಹೋಗಿ ಕೋರ್ಟಿಂದ ಅನುಮತಿಯನ್ನ ಪಡ್ಕೊಂಡು ಈಗ ಕೋರ್ಟ್ ಆ ಮತಗಳ ಎಣಿಕೆಯನ್ನ ಮಾಡಬೇಕು ಅಂತ ಹೇಳಿದ ನಂತರ ಈಗ ಅದರ ಎಣಿಕೆಗಳು ಆಗ್ತಾ ಇದೆ. 9 ತಿರಸ್ಕೃತ ಮತಪತ್ರಗಳಿಗಾಗಿ ಕೆಲ ಕಾಲ ಅಧಿಕಾರಿಗಳು ಹುಡುಕಾಡಿದ್ದಾರೆ. ಮತ ಎಣಿಕೆ ಕಾರ್ಯ ಈಗ ಆರಂಭವಾಗಿದೆ. ಕೆಲವೇ ಹೊತ್ತಿನಲ್ಲಿ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ. ಈ ಎಣಿಕೆ ಕಾರ್ಯ ನಡೆಯುತ್ತಿರುವಾಗಲೇ ರಾಜೇಗೌಡ ಬೆಂಬಲಿಗರು ಸಂಭ್ರಮಿಸ್ತಾ ಇದ್ದಾರೆ. ಶೃಂಗೇರಿ ಕ್ಷೇತ್ರದಲ್ಲಿ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ನಡೀತಾ ಇದೆ. ಅಧಿಕಾರಿಗಳ ಹೈರಾಣ ಆಗಿಸೋಗ್ಬಿಟ್ಟಿತ್ತು ತಿರಸ್ಕೃತ ಮತಪತ್ರಗಳು. 279 ತಿರಸ್ಕೃತ ಮತಗಳಲ್ಲಿ 270 ಮತಪತ್ರಗಳಷ್ಟೇ ಪತ್ತೆಯಾಗಿತ್ತಂತೆ. 9 ತಿರಸ್ಕೃತ ಮತಪತ್ರಗಳಿಗಾಗಿ ಅಧಿಕಾರಿಗಳು ಹುಡುಕಾಡಿಟ್ಟಿದ್ದಾರೆ. ಈ ಕೊನೆಗೂ ಸಿಕ್ತು ಅಂತ ನಿಟ್ಟುಸಿರು ಬಿಟ್ಬಿಟ್ಟು ಕೆಲವೇ ಹೊತ್ತಿನಲ್ಲಿ ಈಗ ಎಣಿಕೆ ಆರಂಭ ಮಾಡಿಬಿಟ್ಟು ಫಲಿತಾಂಶ ಕೂಡ ಪ್ರಕಟ ಮಾಡ್ತಾರೆ. ಬಟ್ ಆ ಕಡೆಗೆ ಎಣಿಕೆ ಆಗ್ತಾ ಇದೆ, ಈ ಕಡೆಗೆ ರಾಜೇಗೌಡ ಬೆಂಬಲಿಗರು ಸಂಭ್ರಮವನ್ನು ಪಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಚಿಕ್ಕಮಗಳೂರು ಪ್ರತಿನಿಧಿ ನಾರಾಯಣಗೌಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾರಾಯಣಗೌಡ, ಈಗ ಏನಾಗ್ತಾ ಇದೆ, ಎಣಿಕೆ ಯಾರ ಕಡೆಗೆ ಹೋಗ್ತಾ ಇದೆ, ಏನು ಎತ್ತ ಅಂತ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಅರುಣ್ ಅಂತಂದರೆ ಬೆಳಿಗ್ಗೆಯಿಂದನೂ ಓಕೆ, ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡೋಣ. ಮತ ಎಣಿಕೆ ನಡೀತಾ ಇದೆ ಈಗ, ಅಂಚೆ ಮತಗಳ ಎಣಿಕೆ. 279 ತಿರಸ್ಕೃತ ಮತಗಳು ಅವುಗಳ ಬಗ್ಗೆ. ಬಟ್ ಅಂತರ ಗೆದ್ದಿದೆ 201. ಸೊ ಹಾಗಾಗಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಶಾಸಕ ಸ್ಥಾನವೂ ಕೂಡ ಆ ಕಡೆಗೆ ಚೇಂಜ್ ಆಗಿಬಿಡುತ್ತೆ. ಕಾಂಗ್ರೆಸ್ ಇದ್ದಂಥವ್ರು ಈಗ BJP ಬರುವಂಥ ಪರಿಸ್ಥಿತಿ ಆಗ್ಬಿಡುತ್ತೆ. ಕಾರಣ ತಿರುವುಮುರು ಆಗುವಂಥ ಸಾಧ್ಯತೆಗಳಿರುತ್ತೆ. ಬಟ್ ಈಗಾಗಲೇ ರಾಜೇಗೌಡ ಬೆಂಬಲಿಗರು ಸಂಭ್ರಮ ಕೂಡ ಪಡ್ತಾ ಇದ್ದಾರಂತೆ. ಸೊ ಏನಾದರೂ ಮಾಹಿತಿಗಳು ಅವ್ರಿಗೆ ಸಿಗ್ತಾ ಏನು ಅಂತ ನೋಡಬೇಕು. ಮತ ಎಣಿಕೆ ಅಂತೂ ನಡೀತಾ ಇದೆ ಈಗ. ಅಧಿಕಾರಿಗಳನ್ನು ಹೈರಾಣಾಗಿಸಿದ್ದು 9 ತಿರಸ್ಕೃತ ಮತಗಳು. ನನ್ನ ಸಹೋದ್ಯೋಗಿ ನಾರಾಯಣಗೌಡ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ನಾರಾಯಣಗೌಡ, ಈಗ ಏನಾಗ್ತಾ ಇದೆ ಘಟನಾ ಸ್ಥಳದಲ್ಲಿ? ಮತ ಎಣಿಕೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರತ್ತ ಮತಗಳು ಹೆಚ್ಚಾಗಿ ಬರ್ತಾ ಇದೆ, ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಅರುಣ್ ಅಂತಂದ್ರೆ ಬೆಳಿಗ್ಗೆಯಿಂದನೂ ಕೂಡ ಮತ ಎಣಿಕೆ ಅಂತ ಈ ಕ್ಷಣ ಈಗ ಸದ್ಯಕ್ಕೆ ಒಂದು 5 ರಿಂದ 10 ನಿಮಿಷ ಆಗಿರುವಂತದ್ದು ಅಷ್ಟೇ ಮತ ಎಣಿಕೆ ಆರಂಭ ಆಗಿ. ಯಾಕೆಂತಂದ್ರೆ ಯಾವಾಗ ಬೆಳಿಗ್ಗೆ ಸ್ಟ್ರಾಂಗ್ ರೂಮ್ ಇಂದ ಮತಪತ್ರಗಳ ಇದ್ದಂತ ಬಾಕ್ಸ್ಗಳಂತಂದ್ರು ಬೆಳಿಗ್ಗೆಯಿಂದನೂ ಕೂಡ ಏನು ಮಾಜಿ ಸಚಿವ ಜೀರಾಜ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆ 279 ಮತಪತ್ರಗಳನ್ನ ಹುಡ್ಕೋದ್ರಲ್ಲಿ ಮಧ್ಯಾಹ್ನ ಆಗಿರುವಂತದ್ದು. ಯಾಕೆಂತಂದ್ರೆ ಏನ್ 20 ಬಾಕ್ಸ್ಗಳಿದ್ವು ಅಂದ್ರೆ ಟ್ರಂಕ್ಗಳಿದ್ವು. ಆ ಟ್ರಂಕ್ ನಲ್ಲಿ ಎಲ್ಲಾ ಟ್ರಂಕ್ ನಲ್ಲೂ ಕೂಡ ಮತಪತ್ರಗಳು ಇದ್ದಿದ್ರಿಂದ ಎಲ್ಲಾ ಟ್ರಂಕ್ ಗಳನ್ನು ಹುಡುಕಿ 279 ಮತಪತ್ರಗಳನ್ನ ಹುಡುಕಿರುವಂತದ್ದು. ಅದೇ ಕಳೆದ ಸುಮಾರು ಅರ್ಧ ಗಂಟೆ 1 ಗಂಟೆ ಮುಂಚೆ 267 ಮತಪತ್ರಗಳು ಮಾತ್ರ ಸಿಕ್ಕಿರುವಂತದ್ದು. ಅದೇ ಎಲ್ಲ 12 ಮಿಸ್ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಂಥದ್ದು. ಹಾಗಾಗಿ ಏನು ಮತಪತ್ರಗಳ ಟ್ರಂಕ್ ಇದ್ವು ಆ ಟ್ರಂಕ್ ಎಲ್ಲವನ್ನು ಕೂಡ ಹುಡುಕಾಟ ಮಾಡಿ ನಂತರ ಈಗ 279 ಮತಪತ್ರಗಳು ಕೂಡ ಸಿಕ್ಕಿರುವಂತದ್ದು. ಅದೇ ಒಂದ್ ಕಡೆ ಈಗ ಜಸ್ಟ್ ಒಂದು 5 ರಿಂದ 10 ನಿಮಿಷ ಆಗಿರುವಂತದ್ದು ಅಷ್ಟೇ ಮತ ಎಣಿಕೆ ಆರಂಭ ಆಗಿರುವಂತದ್ದು. ಅದು ಈಗಾಗಲೇ ಶೃಂಗೇರಿನಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಈಗ TD ರಾಜೇಗೌಡರು ಗೆದ್ದಿದ್ದಾರೆ ಅಂತಾನೆ ಈಗ ಸಂಭ್ರಮ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಮತ್ತೊಂದು ಮಾಹಿತಿ ಪ್ರಕಾರ ಈಗೇನು ಬೂತ್ ಒಳಗಡೆ ಕುತ್ಕೊಂಡು ಮತ ಎಣಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಈ ಒಂದು ಇಷ್ಟು ದಿನ ಏನು ಒಂದು ಫಲಿತಾಂಶ ಇತ್ತು ಆ ಫಲಿತಾಂಶದಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಆಗಲ್ಲ. ಆದ್ರೆ 1-2 ಮತಗಳ ಅಂತರದಲ್ಲಿ ಬದಲಾವಣೆ ಆಗ್ಬೋದು. ಯಾಕೆಂತಂದ್ರೆ 279 ಮತಗಳು ತಿರಸ್ಕೃತ ಆಗಿದ್ವು. ಆ ಎಲ್ಲಾ ಮತಗಳು ಆ ಮತಪತ್ರಗಳಲ್ಲೂ ಕೂಡ ಡಿಕ್ಲರೇಷನ್ ಏನಿರಬೇಕು ಆ ಡಿಕ್ಲರೇಷನ್ ಇಲ್ಲ. ಹಾಗಾಗಿ ಆ ಮತಪತ್ರಗಳು ಇನ್ವ್ಯಾಲಿಡ್ ಆಗಿದ್ವು ಅವೆಲ್ಲವೂ ಕೂಡ ಮತ್ತೆ ಇನ್ವ್ಯಾಲಿಡ್ ಆಗುವಂತ ಸಾಧ್ಯತೆ ಇದೆ. ಆದ್ರೆ 1-2 ಮತಗಳ ಅಂತರದಲ್ಲಿ ಮಾತ್ರ ವೇರಿಯೇಷನ್ ಆಗ್ಬೋದು. ಹಾಗಾಗಿ ಫಲಿತಾಂಶದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅನ್ನೋ ಮಾತುಗಳು ಕೂಡ ಈಗ ಒಳಗಡೆ ಮತ ಎಣಿಕೆ ಕಾರ್ಯದಲ್ಲಿ ಸಿಗ್ತಾ ಇರುವಂತದ್ದು. ಅಂದ್ರೆ ಈಗ ಮೇಲ್ನೋಟಕ್ಕೆ ಈಗ ಅಲ್ಲಿರೋದೇ ಮಾಹಿತಿ ಕೊಡ್ತಾ ಇರೋದ್ರಿಂದ ಈಗ ಇಷ್ಟು ದಿನಗಳ ಕಾಲ ಫಲಿತಾಂಶ ಇತ್ತು ಅಂತಂದ್ರೆ ಕಾಂಗ್ರೆಸ್ಸಿನ ರಾಜೇಗೌಡರು 201 ಮತಗಳ ಅಂತರದಿಂದ ಗೆದ್ದಿದ್ರು. ಆ 1-2 ಮತಗಳ ಅಂತರದಲ್ಲಿ ಮತ್ತೆ ಅವರೇ ಮುಂದುವರಿತಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಿರುವಂತದ್ದು. ಅರುಣ್. ಓಕೆ ನಾರಾಯಣಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.